ವ್ಯೂ ಅಂತೂ ಮಸ್ತ್ ಐತಿ. ಇವತ್ತು ನಾ ಮಾಡೀನಿ ಕಾಳು ಪಲ್ಯ ಮತ್ತು ಉತ್ತರ ಕರ್ನಾಟಕ ಫೇಮಸ್ ಜೋಳದ ರೊಟ್ಟಿ ರೀ. ಹಲೋ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ನಾನು ಆರಾಮದೀನಿ ನೋಡ್ರಿ. ಇವತ್ತು ವ್ಯೂ ಈ ಥರ ಐತಿ ನಮ್ಮ ಮನೆ ಮುಂದೆ. ನಾ ಈಗ ಮೊದಲು ಕಾಳು ಪಲ್ಯ ಮಾಡ್ತೀನಿ ರೀ. ಕಾಳು ಪಲ್ಯ ಮಾಡೋಕೆ ಫಸ್ಟ್ ಕಾಳು ಕುದಿಯೋಕೆ ಇಡ್ಬೇಕು ರೀ. ನಾನು ಅದಕ್ಕೆ ಈ ಥರ ಡಬ್ಬಿ ಒಳಗೆ ಹಾಕಿಡ್ತೀನಿ. ಈ ಕಾಳನ್ನು ಎಷ್ಟು ಬೇಕು ಅಷ್ಟು ಹೇಳಿ ಎಷ್ಟು ಬೇಕಷ್ಟು ಹಾಕಿ ಕುದಿಯೋಕೆ ಇಡೋಣ. ನಮ್ಮಿಬ್ಬರಿಗೆ ರೀ. ಸೊ ಈ ಥರ ಅದಾವ ಕಾಳು. ಇದಕ್ಕೆ ನೀರು ಹಾಕಿ ವಾಶ್ ಮಾಡ್ತೀನಿ ರೀ ನಾನು. ಸೊ ನೋಡ್ರಿ, ನಾನು ಈಗ ಇಷ್ಟು ನೀರೆಲ್ಲ ಹಾಕೀನಿ. ಈಗ ವಿಸಲ್ ಕ್ಲೋಸ್ ಮಾಡ್ಬೇಕು ರೀ. ಹಾಕಿ ಒಂದು 3 ವಿಷಲ್ ಹೊಡಿಸ್ತೀನಿ ರೀ ನಾನು. ಓಕೆ, ಇದು ಪ್ಯಾರಸ್ಟಿನ್ ಅಂತೈತಿ ನೋಡ್ರಿ, ಇದ್ರ ಐತಿ. ಸೊ ಇದು ಜಲ್ದಿನೇ ಹೋಗ್ಬಿಟ್ಟೈತಿ, ಬಟ್ ಸ್ಟಿಲ್ ಅಂದರೂ 1 ಇಯರ್ ಬಂದೈತಿ ನನಗೆ. ಓಕೆ, ಈ ವಿಷಲ್ ಮ್ಯಾಗಿಂದು ಹಾಳಾಗೈತ್ರಿ, ಅದನ್ನು ಹೊಸ ತರಬೇಕು ಅನ್ಕೋತನ ವಿಷಲ್ಲ ಹೊಡೆಯತ್ತದ. ಸೊ ನೋ ಪ್ರಾಬ್ಲಮ್ ಅಂತ ನಾ ಇದ್ರೊಳಗೆ ಮಾಡತ್ತೀನಿ ರೀ. ಓಕೆ, ಈ ಥರ ಆಗೈತೆ ಅದು. ಲೈಟ್ ಇಟ್ ಬಿ. ಸೊ 3 ವಿಷಲ್ ಹಾಕ್ಸೋದು. ನನ್ನ ಹತ್ರ 3 ಅದಾವ್ರಿ. ಸೊ ದಟ್ ಐ ಕ್ಯಾನ್ ಡೂ ಮ್ಯಾನೇಜ್ ಎಲ್ಲನೂ ಮಾಡ್ಬೋದು. ಓಕೆ, ಇದನ್ನು ಮುಚ್ಚಿಟ್ಬಿಡೋಣ್ರಿ. ಇಲ್ಲಾಂದರೆ ಇದು ಇಷ್ಟೇ ಕುಂತ್ಬಿಡ್ತೈತಿ ಮತ್ತು ಗಲೀಜಾಗಿಬಿಡ್ತೈತಿ. ಅದೇ ಹಾಗೆ ಕೈಲೇ ಮುಟ್ಬಿಡ್ತೀನಿ ನಾನು. ಓಕೆ, ಅದನ್ನು ತೆಗೆದಿಟ್ಟಾಯಿತು. ಸೊ ನೆಕ್ಸ್ಟ್ ಇವಾಗ ನಾನು ಪಲ್ಯಕ್ಕೆ ರೆಡಿ ಇಟ್ಟೀನಿ ರೀ. ಇವಾಗ ಸಾಂಬಾರು ಮಾಡಬೇಕು. ಸಾಂಬಾರು ಮಾಡೋಣ ಬರ್ರಿ. ಸಾಂಬಾರು ಮಾಡೋಕೆ ನಂಗೆ ಟೊಮ್ಯಾಟೊ ಬೇಕು ರೀ. ಎಲ್ಲನೂ ಖಾಲಿ ಆಗಿಬಿಟ್ಟೈತಿ. ಓಕೆ, ನೋಡಿರಿ ನೀವು, ಫುಲ್ ತರಕಾರಿ ಖಾಲಿಗೈತಿ ಇವತ್ತು. ಇಷ್ಟು ಮೊಳಕೆ ಕಾಳು ಅದಾವ, ಬಟ್ ಸ್ಟಿಲ್ ಅದೇನು ಇವಾಗ ಬೇಡ, ನಾ ಕಾಳೆ ಮಾಡತ್ತೀನಿ ರೀ. ಇದೂ ಹಾಳಾಗೈತ್ರಿ, ಭಾಳ ದಿನ ಆಯಿತು ನಾನು ಮಾಡೇ ಇಲ್ಲ. ಅಂದರೆ ಬೇರೆ ರೆಸಿಪೀಸ್ ಮಾಡೀನಿ, ಇದನ್ನು ಮಾಡೋಕೆ ಟೈಮ್ ಸಿಕ್ಕಿಲ್ಲ ನನಗೆ. ಸೊ ಇದು ಇಷ್ಟೇ ಇರಲಿ. ಇವತ್ತು ಈವ್ನಿಂಗ ಹೋಗಿ ಮಾರ್ಕೆಟ್ಗೆ ಹೋಗಿ ತರಕಾರಿ ತರೋಣ ಅಂತ ನಾನು ಬಾಕ್ಸ್ ಒಳಗೆ ಈ ಥರ ಇದು ಹಾಕಿಟ್ಟೀನಿ. ನಂಗೆ ಒಂದು ಸ್ಮಾಲ್ ಇದ್ದರೆ 2 ರೀ, ಇಲ್ಲಾಂದ್ರೆ ದೊಡ್ಡದಿದ್ರೆ 1 ಬೇಕು. ಸೊ ಇವಾಗ ನಾನು 2 ಟೊಮ್ಯಾಟೊ ತೊಗೊಂಡಿನಿ ರೀ. ಟೊಮ್ಯಾಟೊ ಸಾರು ಮಾಡ್ಬೇಕಂದಿದೆ, ಬಟ್ ನನ್ನ ಹತ್ರ ಕರಿಬೇವಿಲ್ಲ. ಕರಿಬೇವು ಡಬ್ಬ ಖಾಲಿ. ಸೊ ಏನು ಮಾಡೋದಂತ ಥಿಂಕ್ ಮಾಡತ್ತೀನಿ ರೀ ನಾನು. ಮತ್ತೇನು ಮಾಡ್ಬೋದು? ನಾನು ಶೇಂಗದ ಸಾರು ಮಾಡ್ಬೋದು, ಬಟ್ ಸ್ಟಿಲ್ ಬೇಡ. ಇದನ್ನೇ ಅಡ್ಜಸ್ಟ್ ಮಾಡಿಕೊಂಡು ಇವತ್ತೊಂದಿನ ಟೊಮೆಟೊ ಸಾರನ್ನ ಮಾಡೋಣಂತ ಬರ್ರಿ. ಲೆಟ್ಸ್ ಕ್ಲೋಸ್. ಆ್ಯಂಡ್ ಇದನ್ನು ಸಣ್ಣದಾಗಿ ಚಿಕ್ಕದಾಗಿ ಚಾಪ್ ಮಾಡ್ಕೋಬೇಕು. ಅಂದ್ರೆ ಇಲ್ಲಾಂದ್ರೆ ಮಿಕ್ಸರ್ಗೆ ಹಾಕಿ ಇದು ರನ್ನಿಸ್ಬೇಕು ರೀ. ಬಟ್ ಮಿಕ್ಸರ್ಗೆ ಹಾಕಕ್ಕೆ ನನಗೆ ಮನಸ್ಸಿಲ್ಲ. ಸೊ ನಾನು ಇದನ್ನೇ ಸಣ್ಣದಾಗೆ ಹೊಳ್ಕೊತೀನಿ ರೀ. ತೋರಿಸ್ತೀನಿ ರೀ ನಿಮ್ಗೆ. ಒಂದು ಪ್ಲೇಟ್ ತಗೊಂಡು ಇದಿಷ್ಟು ಚಾಕುಲೆ ಇದೆಲ್ಲ ನಾನು ವಾಶ್ ಮಾಡಿರ್ತೀನಿ ರೀ. ಸೊ ಈಗ ಆರಾಮ್ಸೆ ನಾನು ಕಟ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಇದನ್ನು ಭಾಳ ಸಣ್ಣಗೆ ಕಟ್ ಮಾಡಿರಿ, ಅಂದರೆ ನಮ್ಗೆ ಈಸಿ ಆಗ್ತೈತಿ. ಇಲ್ಲಾಂದ್ರೆ ಬರೀ ಬೇಸರ ನೋಡಿ, ಅದು ಚೆನ್ನಾಗಿ ಫ್ರೈ ಆಗಲ್ಲ. ನಂಗಿಷ್ಟು 1.5 ಸಾಕು ಅನ್ಸತೈತಿ, ಅದಕ್ಕೆ ಬಿಟ್ಟಿನಿ. ಇದನ್ನು ಹಾಫ ಅಷ್ಟೇ ತೆಗೆದಿರ್ತೀನಿ ರೀ ಫ್ರಿಜ್ ಒಳಗೆ, ಅದಕ್ಕೇನೂ ಆಗಂಗಿಲ್ಲ. ನೆಕ್ಸ್ಟ್ ನಂಗೆ ಇದು ಮಾಡೋಕ್ಕೆ ಬೇಕಾಗಿದ್ದು ಬೆಳ್ಳುಳ್ಳಿ ರೀ. ಇದು 2 ಬೆಳ್ಳುಳ್ಳಿ ತೊಗೊಂಡಿನಿ. ಇದ್ರೊಳಗೆ ನೋಡಿ ಎಷ್ಟು ಚಲೋ ಇರ್ತೈತಿ, ಅದ್ರ ಮ್ಯಾಗ ಡಿಪೆಂಡ್ ಆಗ್ತೈತಿ. ಒಂದು ಸ್ವಲ್ಪ ಬೆಳ್ಳುಳ್ಳಿನ ಬಿಡ್ತೈತೆ. ಇವು ಭಾಳ ಸಣ್ಣ ಅದಾವ, ಅದಕ್ಕೆ ನಾ ಏನು ಈ ಸೊಪ್ಪಿ ಎಲ್ಲ ತೆಗಿಯೋಕೆ ಹೋಗಲ್ಲ, ಅದೇನು ನಡಿತೈತೆ ರೀ. ಸೊ ಇಷ್ಟನ್ನು ತೊಗೊತೀನಿ. ಒಂದೇ ಗಡ್ಡೆ ಸಾಕಾಗ್ತದೆ ನಂಗೆ ಇವತ್ತು, 2 ಏನು ಬೇಡ್ರಿ, ಸ್ವಲ್ಪ ಮಾಡತ್ತೀನಿ ನಾನು. ಓಕೆ, ಒಂದು ಇಷ್ಟು ತೊಗೊಂಡ್ಬಿಡ್ತೀನಿ ನೋಡಿರಿ. ಸಣ್ಣಗೆ ಜಜ್ಕೋಬೇಕು ಇದನ್ನು. ಸ್ವಲ್ಪ ಸಣ್ಣ ಇಟ್ಟು ಈಗ ಒಂದು 3 ವಿಷಲ್ ಆಗ್ಯಾವ್ರಿ, ಜಾಸ್ತಿ ಇಟ್ಟಿದ್ದೆ. ಸೊ ಇನ್ನೊಂದು ಸ್ವಲ್ಪ ಸಣ್ಣ ಇಟ್ಟು ಇನ್ನೊಂದು 2 ವಿಷಲ್ ಉಡಿಸ್ರೆ ಅದು ಮೆತ್ತಗತ್ತೈತಿ. ಇದನ್ನು ಕುಟ್ಕೋಬೇಕ್ರಿ ಇವಾಗ. ಲೈಟಾಗಿ ಪ್ರೆಸ್ ಮಾಡತ್ತೀನಿ ಅಷ್ಟೇ, ಅದು ಬಿಚ್ಕೋತೈತ್ರಿ. ಇಷ್ಟು ಮಾಡಿದ್ರೂ ಸಾಕು, ನಡಿತೈತಿ. ಇದೊಂದು ಇಷ್ಟು ಸಾಕ್ರಿ ಇವತ್ತು. ಇದಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಕರಿಬೇವು ಬೇಕು, ಬಟ್ ನನ್ನ ಹತ್ರ ಇವತ್ತು ಕರಿಬೇವು ಖಾಲಿ ಆಗೈತಿ. ಸೊ ಹಾಗೆ ಅಡ್ಜಸ್ಟ್ ಮಾಡಿ ಸಾಂಬಾರು ಮಾಡೋಣ ರೀ. ಇಷ್ಟೇ ಸಣ್ಣದು ಬೋಗಣಿ ಐತೆ ನನ್ನ ಹತ್ರ, ಕ್ಯೂಟಾಗಿ. ಇದನ್ನು ತೆಗೆದಿಡಕ್ಕೆ ಯೂಸ್ ಮಾಡ್ತಾರೆ ಆ್ಯಕ್ಚುಲಿ, ಬಟ್ ನಾನು ಸಾಂಬಾರು ಇದರೊಳಗೆ ಮಾಡೋದು ಯಾವಾಗಲೂ. ಫಸ್ಟು ಗ್ಯಾಸ್ ಆನ್
ಇದು ನೀವು ಮಾಡಿರಿ ಭಾರಿ ಆತೈತಿ. ನಾನು ಯಾವಾಗಲೂ ನಂಗೆ ಈಸಿಯಾಗಿ ಆಗ್ಬೇಕು ಅಡುಗೆ ಅಂತ ಫೀಲ್ ಆಯ್ತಂದರೆ ನಾನು ಇದನ್ನೇ ಯೂಸ್ ಮಾಡೋದು. ಇಷ್ಟು ಸಾಕ್ರಿ, ಭಾಳ ಎಣ್ಣೆ ಆಗತ್ತದ. ಭಾಳ ಎಣ್ಣೆ ಹಾಕಿದ್ರೆ ಹೆಲ್ತಿಗೆ ಸರಿನೂ ಅಲ್ಲ. ಓಕೆ, ಸೊ ಈ ಥರ ನಾನು ಹಾಕಿಟ್ಟಿರ್ತೀನಿ. ಸ್ವಲ್ಪ ಜೋರು ಇಟ್ಕೊಳ್ಳೋಣ. ಇದು ಪಾಚಕ್ಕಿಲ್ಲೇ ಇರಬೇಕು. ಮಸಾಲೆ ಡಬ್ಬನೂ ಎಲ್ಲ ಗಜಿ 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 ಆಗಿಬಿಟ್ಟೈತಿ. ಸೊ ಇದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಒಂದಿನ ಸ್ವಲ್ಪ ಸಾಸಿವೆ ಹಾಕ್ಕೊಂಡ್ರಿ. ಜೀರಿಗೆ ಸಣ್ಣಿಟ್ಟು ನಾವು ಇದು ತಗೊಂಡು ಥರ ಹಾಕಿ ಹೊರಗಡೆ ಮುಚ್ಚಬೇಕು. ನಾ ವಿಡಿಯೋ ಮಾಡ್ಕೊತ ಮಾಡತ್ತೀನಿ, ಸ್ವಲ್ಪ ಜಾಸ್ತಿನೇ ಕಾದ್ಬಿಟ್ಟೈತ್ರಿ ಅದು. ಇಲ್ಲಿ ನಥಿಂಗ್ ವಿಲ್ ಹ್ಯಾಪನ್. ಟೊಮ್ಯಾಟೊ ಆ್ಯಡ್ ಮಾಡಿಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಕೊಡ್ರಿ. ಈ ಥರ ಕಾಣಿಸ್ಕೊತದ್ದು. ಸ್ವಲ್ಪ ಜೋರಿಟ್ಟು ಮುಚ್ಚಿ ಸಣ್ಣಗೆ ಇಟ್ಬಿಡ್ರಿ ಒಂದು 5 ಮಿನಿಟ್ಸ್. ಓಕೆ, ಮಿಸ್ಟೇಕ್ ಆಯಿತು. ಇದಕ್ಕಿಂತ ಮುಂಚೆ ಒಂಚೂರು ಎಷ್ಟು ಬೇಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ರಿ. ಉಪ್ಪು ಹಾಕಿದ್ರೆ ಜಲ್ದಿ ಟೊಮ್ಯಾಟೊ ಕರಗ್ತೈತಿ. ಸಾಂಬಾರು ಮಾಡೋಕ್ಕೆ ನಮಗೆ ಈಸಿ ಆಗ್ತೈತಿ. ಈ ಥರ ಹಾಕಿ ಮುಚ್ಚಿಟ್ಟು ಒಂದು 5 ಮಿನಿಟ್ಸ್ ಇಡ್ತೀನಿ ರೀ. ಇದು ಆಲ್ಮೋಸ್ಟ್ ಆಗೋದು ಬಂದೈತಿ. ಇದನ್ನು ಮಾಡೋಕೆ ಏನು ಬೇಕಂತೇಳಿ ಅದನ್ನು ರೆಡಿ ಮಾಡ್ಕೊಳ್ಳೋಣ. ಅದಕ್ಕೂ ನಂಗೆ ಬೇಕಾಗಿತ್ತು ಬೆಳ್ಳುಳ್ಳಿ ಬೇಕ್ರಿ. ನಾನು ಪಾಣೆ ಹೊಡೆಯಂಗಿಲ್ಲ, ಅದನ್ನು 2 ಥರ ಮಾಡ್ತೀನಿ. ಒಂದು ಪಾಣೆ ಹೊಡೆದು ಮಾಡ್ತೀನಿ, ಒಂದು ಪಾಣೆ ಹೊಡಿಲಾರ್ದೆ ಮಾಡ್ತೀನಿ. ಪಾಣೆ ಹೊಡೆದು ಮಾಡ್ಬೇಕಂದ್ರೆ ಅದು ಡಿಫ್ರೆಂಟ್ ಐತೆ. ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ರೀ. ಇದು ಈ ಥರ ಭಾಳ ಟೇಸ್ಟ್ ಆಗ್ತದೆ. ನಮ್ಮ ಮಮ್ಮಿ ಹಿಂಗೆ ಮಾಡ್ತಿದ್ರಿ ಯಾವಾಗ್ಲೂ, ನಾನು ಹಾಗೆ ಮಾಡಾತೀನಿ. ಈಗ ಈ ಬೆಳ್ಳುಳ್ಳಿ ಸುಲ್ಕೊಂಡು ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ನೋಡಿರಿ. ನೀವು ಬೆಳ್ಳುಳ್ಳಿ ಸುಲ್ಕೊರಿ. ಒಂದು ಕೈನೇ ಪೇನ್ ಆಗತ್ತದು, ಸುಲಿತಾ ಇಲ್ಲ. ಸೊ ಇದಕ್ಕೆ ಇದರಿಂದ ಮಾಡ್ತೀನಿ ನೋಡಿರಿ. ಇದನ್ನು ತೊಗೊಂಡು ಈ ಥರ ಹಾಕಬೇಕ್ರಿ. ತಾನು ಈಸಿಯಾಗಿ ಬಂದುಬಿಡುತ್ತೆ. ಓಕೆ, ಇಲ್ಲಿ ಇಟ್ಕೊಳ್ಳೋಕ್ಕೆ ನಾನು ಇದು ಹೆಸರು ಕಾಳೊಳಗೆ ಬೇರೆ ಬೇರೆ ವೆರೈಟಿ ಎಲ್ಲ ಮಾಡ್ತಾರೆ. ಬಟ್ ನಾನು ಇವತ್ತು ಒಂಥರ ನಮ್ಮ ಮಮ್ಮಿ ಮಾಡೋ ಟೈಪ್ ಮಾಡತ್ತೀನಿ ರೀ. ಇವು ಭಾಳ ಅನ್ಸಾತದ ನನಗೆ, ಅದಕ್ಕೆ ನಾನು ಇಷ್ಟು ತೊಗೊಳಲ್ರಿ. ಇಷ್ಟು ಸಾಕು, 2-3 ತೆಗೆದಿಡ್ತೀನಿ. ಓಕೆ, ಇದನ್ನು ಜಜ್ಕೋಬೇಕ್ರಿ. ಇದು ನೋಡಿರಿ, ಈ ಥರ ಆಗೈತಿ. ಯಾಕೋ ನಾನು ಒಂದು ಸ್ವಲ್ಪ ಸಾಸಿವೆ ಅದು ಜಾಸ್ತಿ ಇಟ್ಬಿಡ್ತೀನಿ, ಕಡಿಮೆ ಹಾಕ್ಬೇಕ್ರಿ. ಸ್ವಲ್ಪ ಸಣ್ಣ ಇಟ್ಟೆ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ. ಟೊಮ್ಯಾಟೊ ಆಲ್ಮೋಸ್ಟ್ ಪೇಸ್ಟ್ ಥರನೇ ಆಗಿಬಿಡುತ್ತೆ. ನೆಕ್ಸ್ಟ್ ಖಾರ, ಚೂರು ಖಾರ ಹಾಕಬೇಕು, ಉಪ್ಪು ಹಾಕಬೇಕು, ಅರಿಶಿನ ಹಾಕಬೇಕು. ಆ್ಯಂಡ್ ಅರಿಶಿನ ಕಡಿಮೆ ಇರೋದ್ರಿಂದ ಕಡಿಮೆ ಹಾಕೀನಿ. ಇದಕ್ಕೆ ನೆಕ್ಸ್ಟು ನೀರು ಹಾಕೋರಿ. ನಿಮಗೆ ಸಾರು ಎಷ್ಟು ಬೇಕು ಅಷ್ಟು ಅದ್ರ ಮ್ಯಾಗೆ ನೀರು ಹಾಕೋರಿ. ನಾನು ಸ್ವಲ್ಪ ಮಾಡೀನಿ ಇವತ್ತು. ಇದು ಕುದಿಬೇಕ್ರಿ. ನಾವು ಕುದ್ದು ಒಂದು ಸ್ವಲ್ಪ ಟೇಸ್ಟ್ ಬಿಡ್ತೈತಿ ಇದ್ರದ್ದು. ಆಫ್ ಮಾಡಿದೆ, ಅದು ಉಮ್ಗೆ ಇಲ್ರಿ, ಅದು ಆಗೈತಿ. ಇದು ಕರಿಬೇವು ಇರ್ಲಾರ್ದಕ್ಕೆ ಈ ಥರ ಕಾಣಿಸತ್ತದ. ಇದಕ್ಕೆ ನಾನು ಬೇರೆ ಹಾಕ್ತೀನಿ, ನೋಡೋಣ ಬರ್ರಿ ಏನು ಹಾಕ್ತೀನಿ ಅಂತ. ಇವತ್ತು ನನ್ನ ಹತ್ರ ಒಂದು ಸ್ವಲ್ಪ ಪುದೀನ ಐತಿ. ಒಂದು ಸ್ವಲ್ಪನೇ ಇಲ್ಲ, ತುಂಬಾ ಐತಿ ಪುದೀನ. ಈ ಪುದೀನ ಹಾಕಿದ್ರೂ ಟೇಸ್ಟು ಚೆನ್ನಾಗಿ ಬರ್ತೈತೆ ರೀ. ಇದನ್ನು ಕಟ್ ಮಾಡಿ ಹಾಕ್ಬೇಕು, ಹಾಗೆ ಹಾಕಬಾರ್ದು. ಹಾಗೆ ಹಾಕಿದ್ರೆ ನಿಮ್ಗೆ ಒಂಥರ ಆಗುತ್ತೆ, ಬಾಯಲ್ಲಿ ಅದೇ ಎಲೆ ಸಿಗ್ತದೆ. ಸ್ವಲ್ಪ ಪುದೀನ ಯೂಶ್ವಲಿ ನಾನು ಕಡಿಮೆನೇ ಹಾಕ್ತೀನಿ. ಒಂದಿಷ್ಟನ್ನ ಕಟ್ ಮಾಡಿ, ನೀಟಾಗಿ ಕಟ್ ಮಾಡಿ ಹಾಕ್ಕೊಂಡ್ರಿ. ಅದಕ್ಕೆ ಹಾಕ್ತೀನಿ, ಸೊ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇದನ್ನ ಹಾಕ್ಕೊಂಡ್ರಿ. ಪುದೀನ ಹಾಕಿದೆ. ಒಂದು ಸ್ವಲ್ಪ ಸಕ್ಕರೆ ಹಾಕಿದ್ರೆ ಟೇಸ್ಟ್ ಎನ್ಹೆನ್ಸ್ ಆಗುತ್ತೆ. ಬಟ್ ನಂಗೆ ಸಕ್ಕರೆ ತಿನ್ನೋಕ್ಕೆ ಇಷ್ಟ ಇಲ್ಲ, ಸ್ವಲ್ಪ ಹಾಕೀನಿ.
ನೆಕ್ಸ್ಟ್ ಇದು ಆಗೈತ್ರಿ, ಇದನ್ನು ಹಾಗೆ ವಿಷಲ್ ತೆಗೆದು ಮಾಡ್ತೀನಿ ನನಗೆ, ಯಾಕಂದ್ರೆ ಇವಾಗ ಟೈಮ್ ಇಲ್ಲ. ಸೊ ಇದನ್ನು ವಿಷಲ್ ತೆಗಿಯೋಣ ಅಂತ ನಾವೇ ಕೈಲಿ. ಹೋಯ್ತು ಅನ್ಸುತ್ತೆ, ಯಾಕೋ ಬೇಗ ಹೋಯ್ತು ಇವತ್ತು. ಫುಲ್ ಕೂತೈತಿ ನೋಡ್ರಿ, ಈ ಥರ ಹೊಡೆದಿರ್ಬೇಕದು, ಅಂದರೆ ಫುಲ್ ಮೆತ್ತಗೆ ಕುದ್ದಿರ್ಬೇಕ್ರಿ. ಭಾಳ ಆಗೈತಿ ಇವತ್ತು ನನ್ನ ಪಲ್ಯ. ಇಷ್ಟು ನಮಗೆ ತಿನ್ನೋಕ್ಕಾಗಲ್ಲ ಆ್ಯಕ್ಚುಲಿ, ಬಟ್ ಏನೂ ಮಾಡೋಕ್ಕಾಗಲ್ಲ. ಇವತ್ತೊಂದು ಸ್ವಲ್ಪ ಜಾಸ್ತಿನೇ ಆಯಿತು, ಇರಲಿ. ನಾ ಈ ಕುಕ್ಕರ್ ಒಳಗೆ ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಇದನ್ನು ನೀವು ಫಸ್ಟ ಗ್ಯಾಸ್ ಮ್ಯಾಗ ಇಟ್ಕೊಬೋದು, ಇಲ್ಲಾಂದರೆ ನಡೀತು ಹಂಗೇನೂ ಹಾಕ್ಬೋದು. ಇಟ್ಕೊಳ್ಳೋಂತ ತಡೀರಿ. ಇದನ್ನು ಈ ಕಡೆ ಶಿಫ್ಟ್ ಮಾಡ್ತೀನಿ, ಯಾಕಂದ್ರೆ ಅದು ಸ್ಲೋ ಉರಿಯೊಳಗೆ ಕುದಿಬೇಕು. ಈ ಗ್ಯಾಸ್ ಸ್ವಲ್ಪ ಸಣ್ಣದಿರುತ್ತಲ್ಲ, ನಡೀತದೆ. ಶಿಫ್ಟ್ ಮಾಡಿ ಲೆಟ್ಸ್ ಡೂ ದಿಸ್. ಓಕೆ, ಇವಾಗ ಫಸ್ಟ್ ಸ್ವಲ್ಪ ಜೀರಿಗೆ ಹಾಕ್ತೀನಿ ರೀ. ಇಷ್ಟು ಜೀರಿಗೆ ಹಾಕೀನಿ ನೋಡ್ಕೊರಿ. ಮತ್ತು ಇದು ಬೆಳ್ಳುಳ್ಳಿ ಒಂದಿಷ್ಟು ಸುಲಿದು ಜಜ್ಜಿಟ್ಟೀನಿ, ಇದನ್ನು ಹಾಕ್ತೀನಿ. ಓಕೆ, ಇಷ್ಟಿಷ್ಟು ಹಾಕಿದ್ವಿ. ನೆಕ್ಸ್ಟು ನಮ್ಮೂರ ಕಡೆ ಎಲ್ಲ ಮಸಾಲೆ ಖಾರ ಅಂತ ಬರುತ್ತೆ, ಅದು ಈ ಥರ ಇರುತ್ತೆ. ಮಸಾಲೆ ಖಾರ ಕುಟ್ಟಿರ್ತಾರೆ ಇದನ್ನ ಮನ್ಯಾಗ. ಇದನ್ನು ಹಾಕ್ತೀನಿ ರೀ 1 ಸ್ಪೂನು. ಇನ್ನೊಂದು ಚೂರು ಹಾಕ್ತೆ. ಆಮೇಲೆ ಒಂದು ಸ್ವಲ್ಪ ಖಾರ ಹಾಕ್ಕೊಳತ್ತೀನಿ ರೀ, ಒಂದು ಹಾಫ್ ಸ್ಪೂನ. ಉಪ್ಪು ಹಾಕಿನೋ ಇಲ್ಲೋ, ಉಪ್ಪು ಹಾಕಿಲ್ಲ. ಸೊ ಉಪ್ಪು ಹಾಕತ್ತೀನಿ ರೀ ನಾನು, ಸಾಕಿಷ್ಟು. ಅರಿಶಿನ ಇದ್ರೆ ಅರಿಶಿನ ಹಾಕೋರಿ. ಅರಿಶಿನ ನನ್ನ ಹತ್ರ ಖಾಲಿ ಆಗೈತಿ. ಸೊ ನಾನೀಗ ಒಂಚೂರು ಮೇಲ್ಗಡೆನೇ ಎಣ್ಣೆ ಹಾಕಿದ್ದೀನಿ. ನೀವು ಹಿಂಗೆ ಹಾಕಿರಿ, ಚಂದ ಆಗ್ತೈತಿ. ಒಂದು ಮಿಕ್ಸ್ ಕೊಟ್ಬಿಟ್ಟು, ಇದು ಪ್ರೋಟೀನ್ ಇರುತ್ತೆ ರೀ ಇದ್ರೊಳಗೆ, ಹೆಲ್ತಿಗೂ ಭಾಳ ಚಲೋ ರೀ. ನಾನು ಇವತ್ತಿಂದ ಒಂದು ಸ್ವಲ್ಪ ಒಳ್ಳೆ ಹೆಲ್ದಿ ಫುಡ್ ತಿನ್ನಬೇಕು ಮತ್ತು ಡಯಟ್ ಮಾಡ್ಬೇಕಂತ ಅಂದ್ಕೊಂಡೀನಿ ರೀ. ಮುಖಕ್ಕೆ ಹೊಡಿತಾ ಇದೆ. ಮಿಕ್ಸ್ ಮಾಡಿದೆ. ಆ್ಯಂಡ್ ಇವನ್ ಒಂಚೂರು ನೀರು, ಅಂದರೆ ಅದು ಗ್ರೇವಿ ಥರ ಆಗ್ತೈತಿ. ನಿಮ್ಗೆ ಗಟ್ಟಿ ಬೇಕಂದ್ರೆ ಇಷ್ಟೇನು ಇಟ್ಕೊಬೋದು ನೀವು. ಮ್ಯಾಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿದ್ರೆ ಕೆಲಸ ಮುಗೀತು. ಪಲ್ಯನೂ ಆಯ್ತು, ಸಾರನೂ ಆಯ್ತು. ಸೊ ನೆಕ್ಸ್ಟ್ ರೆಸಿಪಿಗೆ ಹೋಗೋಣಂತ್ರಿ. ನೆಕ್ಸ್ಟ್ ರೆಸಿಪಿ ಏನಿಲ್ಲ, ಪಲ್ಯ ಸಾರು ಮಾಡಿದ್ವಲ್ಲ ಇದನ್ನು 2 ಓಕೆ ಚೂರು ಸಣ್ಣ ಇಟ್ಟು ಕುದಿಸ್ರಿ. ಗ್ರೇವಿ ಬೇಕು ಅಂತಂದರೆ ಇನ್ನೂ ಒಂಚೂರು ನೀರು ಹಾಕಿ 1-2 ಮಿನಿಟ್ಸ್ ಬಾಯ್ಲ್ ಮಾಡಿರಿ. ಇಷ್ಟೇ ಸಾಕು ಅಂತಂದರೆ ನನಗಿಷ್ಟು ಸಾಕಾಗುತ್ತೆ ಆಲ್ಮೋಸ್ಟ್. ನಾನು ಇಷ್ಟೇ ಬಿಡ್ತೀನಿ, ಕುದಿಸ್ತೀನಿ. ಇದಕ್ಕೆ 1 ಮಿನಿಟ್ ಅಷ್ಟೇ, 1 ಇಲ್ಲ 2 ಮಿನಿಟ್ಸ್. ಅಗಳೇನೆ ಭಾಳ ಕುದಿಸಿರ್ತೀವಲ್ಲ, ಅದಕ್ಕೆ 1-2 ಮಿನಿಟ್ಸ್ ಕುದಿಸಿ ಅಂದರೆ ಮುಗೀತು. ಈ ಕಡೆ ಸಾಂಬಾರು ಈ ಥರ ಆಗೈತ್ರಿ. ಅದನ್ನ ಇನ್ನೊಂದು 5 ಮಿನಿಟ್ಸ್ ಕುದೀಲಿ. ಇದನ್ನೂ ಆಯಿತು. ಈಗ ನಾನು ಜೋಳದ ರೊಟ್ಟಿ ಮಾಡ್ತೀನಿ ರೀ. ಹೆಂಗೆ ಮಾಡೋದು ಏನು ಮಾಡೋದು ನೋಡೋಣ. ಅದಕ್ಕಿಂತ ಮುಂಚೆ ಇದನ್ನು ಟ್ರಾನ್ಸ್ಫರ್ ಮಾಡಿ ಒಂದು ಸ್ವಲ್ಪ ಅನ್ನಕ್ಕೆ ಇಡೋಣ, ಇದ್ರೊಳಗೆ ಅನ್ನ ಮಾಡೋಣ. ಆ್ಯಂಡ್ ಇವನ್ ಈ ಕಡೆ ಜೋಳದ ರೊಟ್ಟಿ ಮಾಡೋಣ. ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ನಾನು ಇವಾಗ ಮೆಸ್ನ. ಓಕೆ, ಇದನ್ನು ತೆಗೆದಿಡ್ತೀನಿ ನೋಡ್ರಿ. ಹಿಂಗಾಗೈತಿ ಇದು ಪಲ್ಯ. ಆ್ಯಂಡ್ ಇವನ್ ದಿಸ್ ಈಸ್ ಸಾಂಬಾರು ಸ್ವಲ್ಪ ಆಗೈತಿ, ಬಟ್ ಪಲ್ಯ ಒಂಚೂರು ಜಾಸ್ತಿ ಆಗೈತಿ. ಓಕೆ, ಇದು ಚೆನ್ನಾಗಿರುತ್ತೆ ಟೇಸ್ಟ್. ಈ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಇದ್ರ ಜೊತೆ ಎಸ್ಪೆಷಲಿ ನಾವು ಜೋಳದ ರೊಟ್ಟಿ ತಿಂದ್ರೆ ಮಸ್ತಾಗಿರ್ತೈತೆ ರೀ ಟೇಸ್ಟು. ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಮತ್ತು ಒಂದು ಸ್ವಲ್ಪ ಶೇಂಗಾದ ಹಿಂಡಿ ಇರುತ್ತಲ್ಲ, ಅದನ್ನು ಹಾಕಿ ಇದನ್ನು ಹಾಕ್ಕೊಂಡು ತಿಂದರೆ ಅಲ್ಟಿಮೇಟ್ ಆಗಿರೋ ಟೇಸ್ಟ. ಓಕೆ, ಬಟ್ ಅಲ್ಲಿ ಹೊರಗಡೆ ಮಳೆ ಬರ್ತಾ ಇದೆ. ಸೊ ಬಿಸಿ ಬಿಸಿ ಆಗಿರೋಂಥ ಈ ರಸಮ್ ತಿಂದರೆ ನಿಮ್ಗೆ ಫುಲ್ ಮಸ್ತಾಗಿರುತ್ತೆ ರೀ. ನೆಕ್ಸ್ಟ್ ನಾ ಜೋಳದ ರೊಟ್ಟಿ ಮಾಡ್ತೀನಂತ ರೀ, ನೋಡ್ರಿ.